ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. सद्गुरु महाराज की सद्गुरु श्री ज्योतिर्मयानंद सरस्वती स्वामी महाराज की ज्ञान ज्योति परमानंद सरस्वती महामाता की गजलक्ष्मी माता की राजाधिराज श्री रामचंद्र महाराज की जय हर नमः पार्वती पते हर हर महादेव. हरि गुरु चरणಗಳಿಗೆ ವಂದಿಸುತ್ತಾ ಓಂಕಾರ ಸ್ವರೂಪನಾಗಿ ಸರ್ವರಲ್ಲಿಯೂ ಸರ್ವಾಂತರ್ಯಾಮಿಯಾಗಿ ರಾರಾಜಿಸುತ್ತಿರುವ ಆ ಪರಬ್ರಹ್ಮ ವಸ್ತುವಿಗೆ ವಂದಿಸುತ್ತಾ ಧನುರ್ಮಾಸದ 5ನೇ ದಿನದ ಭಗವದ್ಗೀತಾ ಅರ್ಥದ ಶ್ರವಣವನ್ನು ಮುಂದುವರಿಸೋಣ. ನಿನ್ನೆ ವರೆಗೂ ನೋಡಿದ ಹಾಗೆ ಅರ್ಜುನ ಯುದ್ಧಕ್ಕೆ ಬಂದವನು ಆ ಯುದ್ಧದ ಕ್ಷೇತ್ರದ ಒಂದು ಸ್ಥಾನಮಾನಗಳನ್ನು ನೋಡ್ತಾ ಮನಸ್ಸಿಗೆ ಖೇದ ಉಂಟಾಗಿ ಮೋಹ ಉಂಟಾಗಿ ಈ ರೀತಿ ಯುದ್ಧ ಮಾಡೋದು ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಕೃಷ್ಣನನ್ನು ಕೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಸೂಕ್ತ ಮಾರ್ಗದರ್ಶನವನ್ನು ನನಗೆ ಮಾಡಪ್ಪ ಅನ್ನೋ ರೀತಿಯಲ್ಲಿ ಸಂಪೂರ್ಣ ಶರಣಾಗತನಾಗಿ ಕೇಳ್ತಾ ಇದ್ದೇನೆ. ಕೃಷ್ಣನಾದರೂ ಮುಂದುವರಿಸ್ತಾ, ಈ ಸಂದರ್ಭದಲ್ಲಿ ಈ ರೀತಿ ನೀನು ಮಾಡ್ತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ಸ್ವಲ್ಪವೂ ಸರಿ ಇಲ್ಲ. ಯಾಕೆ ಅಂದರೆ ಆತ್ಮವಿಚಾರ ಹೇಳ್ತಾ ಹೋಗ್ತಾನೆ. ಒಂದು 40 ಶ್ಲೋಕಗಳ ಗಂಟ ತತ್ವ ವಿಚಾರ, ಸಾಂಖ್ಯ ಯೋಗ. ಆತ್ಮ ಅಂದ್ರೇನು? ಆತ್ಮ ನಾಶಪಡಿಸ್ಲಿಕ್ಕಾಗೋದಿಲ್ಲ, ಅದು ಹುಟ್ಟಿಲ್ಲ, ಸಾವಿಲ್ಲ, ಬಟ್ಟೆ ಬದಲಾಯಿಸಿದ ರೀತಿಯಲ್ಲಿ ದೇಹಗಳ ಪಂಚಭೂತಗಳಿಂದ ಮಾಡದಂತ ಈ ದೇಹಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತಾ ಇರ್ತೀವಿ. ದೇಹ ಶಾಶ್ವತವಾಗಿರೋದಿಲ್ಲ, ಆತ್ಮ ಶಾಶ್ವತವಾಗಿರುತ್ತೆ. ಅದನ್ನ ನೀನು ನಂಬಿ ಇರ್ತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ, ಶಾಶ್ವತವಾಗಿದೆಯೋ ಅದನ್ನ ನಾಶಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಅದನ್ನ ದೃಷ್ಟಿನಲ್ಲಿ ಇಟ್ಕೊಂಡು ನೀನು ಯುದ್ಧ ಮಾಡ್ಬೇಕಂತ ನಿನ್ನ ಕ್ಷತ್ರಿಯ ಧರ್ಮದ ಒಂದು ಸಾರಾಂಶ ಕೂಡ ಯುದ್ಧ ಮಾಡ್ತಕ್ಕಂಥದ್ದು ಇಲ್ಲ ಅಂತ ಅಂದ್ರೆ ನೀನು ಹೇಳಿ ಅಂತ ಜನಗಳೆಲ್ಲ ನಿಷ್ಠೂರ ಮಾಡ್ತಾರೆ. ಈ ರೀತಿಯೆಲ್ಲ ಹೇಳ್ತಾ ಮುಂದೆ 40ನೇ ಶ್ಲೋಕದಿಂದ 39-40ರಿಂದ ಕರ್ಮಯೋಗ, ಇದುವರೆಗೂ ಹೇಳಿದ್ರು ಸಾಂಖ್ಯ ಯೋಗ. ಸಾಂಖ್ಯ ಅಂತ ಅಂದ್ರೆ ಶಾಸ್ತ್ರ, ಸಂಪೂರ್ಣ ಶಾಸ್ತ್ರ. ಆತ್ಮ ಅಂದ್ರೇನು, ಪಂಚಭೂತಗಳು ಅಂತ ಅಂದ್ರು. ಇದ್ರೊಳಗಡೆ ಆತ್ಮ ಎಲ್ಲಿದೆ, ಪರತತ್ವ ಎಲ್ಲಿದೆ, ಜೀವಾತ್ಮ ಯಾವುದು, ಪರಮಾತ್ಮ ಯಾವುದು ಅನ್ನೋದನ್ನು ಬಿಡಿಸ್ತಾ ಹೋದ್ರು. ಹುಟ್ಟು ಸಾವುಗಳ ಮಧ್ಯೆ ವ್ಯತ್ಯಾಸಗಳನ್ನ ಹೇಳ್ತಾ ಹೋದ್ರು. ಈಗ ಪ್ರಪಂಚದ ಆಚರಣದಲ್ಲಿ, ಸಾಂಸಾರಿಕ ವಿಷಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ ನಾವು ಒಂದು ನಿಮಿಷ ಕೂಡ ಸನ್ಯಾಸಿಯಾಗಿ ಆದರೂ ಯಾರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕರ್ಮಗಳನ್ನು ಯಾವ ರೀತಿ ಮಾಡಬೇಕು, ಮಮಕಾರಯುಕ್ತವಾಗಿ ಮಾಡಬೇಕಾ ಅಥವಾ ಭಗವಂತನ ನಾಮಸ್ಮರಣೆ ನೆನಿತ ಮಾಡಬೇಕಾ ಅನ್ನೋದ್ರ ಬಗ್ಗೆ ಜಿಜ್ಞಾಸೆಯಿಂದ ಯುದ್ಧ ಮಾಡಬೇಕಾದ್ರೂ, ನಾವು ಕೆಲಸಗಳು ಮಾಡಬೇಕಾದ್ರೂ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಕರ್ಮಯೋಗ, ಬುದ್ಧಿಯೋಗ ಅಂತ ಹೇಳ್ತಾರೆ. ಇದನ್ನ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿಯವರೆಗೆ ನಿನಗೆ ಸಾಂಖ್ಯ ಜ್ಞಾನವನ್ನು ಬೋಧಿಸಿದನು. ಇನ್ನು ಮುಂದೆ ಯಾವ ಜ್ಞಾನವನ್ನು ಪಡೆದರೆ ನೀನು ಕರ್ಮ ಬಂಧನಕ್ಕೆ ಸಿಕ್ಕುವುದಿಲ್ಲವೋ ಆ ಯೋಗ ಸಂಬಂಧ ಜ್ಞಾನ ಅಂದರೆ ಬುದ್ಧಿಯೋಗ ಹೇಳುವುದನ್ನ ಕೇಳು. ಬುದ್ಧಿಯೋಗ, ಬುದ್ಧಿ ಅನ್ನೋ ಒಂದು ಪದ ಬಂತಿಲ್ಲಿ. ನಮ್ಮನ್ನ ನಾವು ವಿಶ್ಲೇಷಣೆ ಮಾಡಿಕೊಂಡಾಗ ಪಂಚಭೂತಗಳಿಂದ ಆಗಿರತಕ್ಕಂಥ ದೇಹ, ಮನಸ್ಸು, ಬುದ್ಧಿ, ಆತ್ಮ, 3 ವಿಷಯಗಳಲ್ಲಿ ಬರ್ತವೆ. ಮನಸ್ಸು ಇಂದ್ರಿಯಗಳಿಂದ ಪ್ರೇರೇಪಿತವಾಗುವ ವಸ್ತು ಮನಸ್ಸು. ಮನಸ್ಸು ಎಲ್ಲಿ ಯಾವ ಇಂದ್ರಿಯ ಯಾವ ಕಣ್ಣಿಂದ ಅದನ್ನ ಪ್ರಚೋದನೆ ಮಾಡ್ತದೋ ಅದ್ ಕಡೆಗೆ ಓಡ್ತಾ ಇರ್ತದೆ ಮನಸ್ಸು. ಮನಸ್ಸಿನ ಮೇಲೆ ಬುದ್ಧಿ. ಬುದ್ಧಿ ಏನ್ ಮಾಡುತ್ತಪ್ಪ, ಮಾಡ್ತಾ ಇರೋದು, ಯೋಚನೆ ಮಾಡ್ತಾ ಇರೋದು, ಮಾಡ್ಬೇಕಾಗಿರೋದು, ಚಿಂತನೆ ಮಾಡ್ತಾ ಇರೋದು, ಬಾಯಿನಲ್ಲಿ ಬರ್ತಾ ಇರ್ತಕ್ಕಂಥ ಪದಗಳು, ಕೇಳ್ತಾ ಇರ್ತಕ್ಕಂಥ ಪದಗಳು ಎಲ್ಲ ಸುಭಿಕ್ಷವಾಗಿದೆಯಾ ಅಥವಾ ನಮಗೆ ಅವಮಾನ ಮಾಡ್ತಕ್ಕಂಥದ್ದಿದೆಯಾ ಅಥವಾ ನಾನು ಬೇರೆಯವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿನಲ್ಲಿದೆಯಾ ಇತ್ಯಾದಿ ವಿಶ್ಲೇಷಣೆ ಮಾಡತಕ್ಕಂಥದ್ದು ಬುದ್ಧಿ. ಇದಕ್ಕೆಲ್ಲ ಸಾಕ್ಷಿ ರೂಪವಾಗಿರ್ತಕ್ಕಂಥದ್ದು ಆತ್ಮ ನೋಡ್ತಾ ಇರ್ತಾನೆ ಎಲ್ಲಾನು. ಮನಸ್ಸೇನು ಮಾಡ್ತದೆ? ಕೂತಿದ್ದೀವಿ ಆಶ್ರಮದಲ್ಲಿ,
ಶ್ರವಣ ಕೇಳ್ತಾ ಇದೆಯಾ ಇಲ್ವಾ ಯೋಚನೆ ಮಾಡ್ತದೆ. ಮನೆಯಲ್ಲಿರ್ತದೆ, ಲೇಟ್ ಆಯಿತು, ಆಶ್ರಮಕ್ಕೆ ಹೋಗ್ಬೇಕಾಗಿತ್ತು, ಬುದ್ಧಿ ಆಶ್ರಮಕ್ಕೆ ಬಂದಿರ್ತದೆ, ದೇಹ ಅಲ್ಲಿರ್ತದೆ. ಈ ರೀತಿ ಎಲ್ಲ ಸಾಕ್ಷಿಗಳು ಸಾಕ್ಷಿ ನೋಡ್ತಾ ಇರ್ತದೆ ಆತ್ಮಸ್ವರೂಪವಾಗಿ. ಆ ಬುದ್ಧಿಯ ಯೋಗ ಅಂತ ಅಂದರೆ ಸರಿಯಾದ ಯಾವುದು ಸರಿಯಾಗಿಲ್ಲದ ಇರೋದು ಯಾವುದು ಅಂತ ತಿಳಿದು ಮಾಡತಕ್ಕಂಥ ಒಂದು ಕ್ರಿಯೆ. ಅದನ್ನೇ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಸರಿಯಾದ ಬುದ್ಧಿ ಬೇಕಾಗಿದೆ ಅರ್ಜುನನಿಗೆ. ಯುದ್ಧ ಮಾಡಬೇಕು ಅಂತ ಬಂದವನು ಯುದ್ಧ ಮಾಡಬೇಕಾ ಏನು ಬೇಡ ಅನ್ನೋದನ್ನ ತೀರ್ಮಾನ ಮಾಡಿದಿರ ಅಲ್ಲಿ ಶಸ್ತ್ರಗಳನ್ನು ಬಿಸಾಕಿ ಕೂತಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಬುದ್ಧಿವಂತನಾದವನು ಯಾವ ರೀತಿ ಮಾಡಬೇಕಾಗಿತ್ತು ಅನ್ನೋದನ್ನ ಹೇಳ್ತೀನಿ ಕೇಳಪ್ಪ ಅಂತ ಹೇಳ್ತಾ ಇದ್ದಾರೆ. ನಮಗನ್ವಯಿಸುವಾಗುವಾಗೆ ನಮ್ಮ ಬುದ್ಧಿ ವಿಚಲಿತವಾದಾಗ, ನಮ್ಮ ಬುದ್ಧಿ ಸ್ವಲ್ಪ ಶೇಕ್ ಆದಾಗ, ನಮ್ಮ ಬುದ್ಧಿ ಮೇಲೆ ಸ್ವಲ್ಪ ಒತ್ತಡಗಳು ಬಿದ್ದಾಗ, ಒತ್ತಡಗಳು ಯಾವ ರೀತಿ ಅಂತಂದ್ರೆ ಅನೇಕ ರೀತಿ ಇರ್ತವೆ. ಬಾಹ್ಯವಾಗಿರ್ಬೋದು, ಆಂತರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅಥವಾ ಏನು ಕಾಣ್ದಿರ ರಿಮೋಟ್ ಕಂಟ್ರೋಲ್ ತರ ಒಂದು ಮೊಬೈಲ್ ಫೋನ್ ಸಾಕು ನಮ್ಮ ಮನಸ್ಸಿನ ಮೇಲೆ ಒತ್ತಡ ಏರ್ಲಿಕ್ಕೆ. ಒಂದು ಮೊಬೈಲ್ ಫೋನು ಅಲ್ಲಿ ಏನು ಯಾರು ಬಂದಿಲ್ಲ, ಸುಮ್ಮನೆ ಕೂತಿರ್ತಾನೆ ಚೆನ್ನಾಗಿ ರಾಮಕೃಷ್ಣ ಗೋವಿಂದ ಅಂತ ದೇವ್ರ ಮನೆಯಿಂದ ಆಚೆ ಬಂದು ಕೂತಿದ್ದವನು ಆ ಒಂದು ಕರೆ ಬಂತು ಅಂತ ಅಂದ್ರೆ ಯಾರಿಂದ ಆದ್ರೂ ಆಗ್ಬೋದು, ಸಾಲ್ಗಾರರಿಂದ ಆಗ್ಬೋದು, ಅಥವಾ ಮಗಳಿಂದ ಆಗಿರ್ಬೋದು ತೊಂದರೆ ಅಂತ, ಮಗನಿಂದ ಆಗಿರ್ಬೋದು ನಿಷ್ಠುರವಾಗಿ, ಸೊಸೆಯಿಂದ ಆಗಿರ್ಬೋದು, ಯಾವುದೋ ಒಂದು ವಿಷಯದಲ್ಲಿ ಚರ್ಚೆ ಮಾಡ್ತಾ ಮನಸ್ಸಿಗೆ ನೋವಾಗುವಂಥ ಸನ್ನಿವೇಶಗಳು ಹಲವಾರು. ನಾನು ಏನು ಹೇಳ್ತಾ ಇದ್ದೀನಿ ಎರಡನ್ನೂ ಹೋಲಿಕೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಅರ್ಜುನನ ಸ್ಥಿತಿ, ಪಕ್ಕದಲ್ಲಿ ಕೂತಿರ್ತಕ್ಕಂಥ ನಮ್ಮ ಸ್ಥಿತಿ. ಗೀತೆನ ನಾವು ಯಾವ ರೀತಿ ಅಳವಡಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಯತ್ನ ಪಡಬೇಕು ಅನ್ನೋದನ್ನ ಹಿರಿಯರು ಹೇಳಿದಂಥ ಒಂದು ರೀತಿ ನೀತಿಗಳನ್ನು ನಾವು ಯಾವ ರೀತಿ ಗೀತೆ ಓದೋದು ಬರೀ ಶಾಸ್ತ್ರಕ್ಕೆ ಮಾತ್ರ ಅಲ್ಲ, ಅಳವಡಿಕೆಗೆ ಬೇಕು. ಅದನ್ನ ಅಳವಡಿಕೆಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಅವರು ಹೇಳ್ಕೊಟ್ಟಂತ ರೀತಿನಲ್ಲಿ ನಾವು ಅದನ್ನು ಗಮನಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಲೈನ್ನಲ್ಲೇ ಅನುಸರಿಸೋದು ಸ್ವಲ್ಪ ಮುಖ್ಯ. ಆ ರೀತಿನೇ ಗಮನ ಇರಲಿ ಅಂತ ಕೇಳ್ಕೊಂತ, ಈ ನಿಷ್ಕಾಮ ಕರ್ಮ ಯೋಗದಲ್ಲಿ ಪ್ರಾರಂಭಿಸಿದ ಕರ್ಮವು ನಾಶವಾಗುವುದಿಲ್ಲ. ಇಲ್ಲೊಂದು ಪದ ಬೆಳೆಸೋದು, ನಿಷ್ಕಾಮ ಕರ್ಮ. ಕಾಮ ಅಂದ್ರೆ ಆಸೆ, ಕಾಮ, ಕ್ರೋಧ, ಲೋಭ. ಕಾಮ ಅಂದ್ರೇನು? ಆಸೆ. ಭಗವದ್ಗೀತೆ ಮಾಡ್ತಾ ಇದ್ದೀವಿ, ಒಂದು ತಿಂಗಳು ಮಾತಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಸೌಲಭ್ಯ ಇದೆ, ಹುಡುಗರು ಇದ್ದಾರೆ, ಒಂದು ರಿಕಾರ್ಡ್ ಮಾಡಪ್ಪ ಅಂತ. ಕಾಮ ಅಲ್ಲ, ಕಾಮ ಆಸೆ. ಆಸೆ ಬೇಕು ಅಂದಾಗ ಅಲ್ಲಿ ಬೇಕಾಗುತ್ತೆ. ಆಮೇಲೆ ಅದಕ್ಕೆ ತಕ್ಕಂಥ ವ್ಯವಸ್ಥೆಗಳು, ಟೈಮು ಸರಿಯಾಗಿ ಬಂದ ಇಲ್ವಾ, ಸೆಟ್ ಮಾಡ್ಕೊಂಡ ಇಲ್ವಾ, ಅದು ಕಟ್ಟಾಯ್ತಾ ಇಲ್ವ. ಗೀತೆ ಮಾಡ್ತಾ ಇರ್ತದೆ, ಇಲ್ಲಿ ಓದುತ್ತಾ ಇರೋದು ಗೀತೆ. ಒಳಗಡೆ ಕಾಮ, ಕ್ರೋಧ ಮತ್ತೆ ಲೋಭ ಸರಿಯಾಗಿ ಬರಲೋ ಇಲ್ಲೋ ಅದು ನೋಡಿ ಎಲ್ಲ ಪರವಾಗಿಲ್ಲ ಅಂತ ನಾನು ಅನ್ಕೊಂಡು ಕೇಳಿದವರು ಅನ್ಕೊಂಡ್ರೆ ಅವಾಗ ಸ್ವಲ್ಪ ಕಾಮ, ಕ್ರೋಧ, ಲೋಭಗಳ ಬುದ್ಧಿ ಸಣ್ಣ ಉದಾಹರಣೆ. ಇದು ಅನೇಕವಾಗ್ಬೋದು. ಕಾಫಿಗೂ ಮೇಲೆ ಹೋಗ್ಬೋದು, ಅಥವಾ ದೇಶ ರಾಜ್ಯ ಗೆಲಿಯಕ್ಕಾದ್ರೂ ಆಗ್ಬೋದು. ಯಾವುದಕ್ಕಾದ್ರೂ ಈ ಮೂರು ವಿಷಯಗಳಿಂದ ನಾವು ಪ್ರವೃತ್ತವಾಗ್ತೀವಿ. ನಿಷ್ಕಾಮ ಕರ್ಮಯೋಗ ಈ ಪದನ ಯಾಕೆ ಅದು ಬಳಸ್ತಾ ಇದ್ದೀನಿ ಅಂತಂದ್ರೆ, ನಿಷ್ಕಾಮ ಕೆಲಸ ಮಾಡು, ಆಸೆಯನ್ನ ಆ ಸನ್ನಿವೇಶ ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಿಸಿ ಅದನ್ನ ಹೊರತುಪಡಿಸಿ ನೋಡೋದನ್ನ ಕಲಿ ಅಂತ ಹೇಳ್ತಾ ಅದನ್ನು ಯೋಗ ಅಂತ ಹೇಳ್ತಾರೆ. ಒಂದೇ ಪದದಲ್ಲಿ ಕರ್ಮಯೋಗದ ಅರ್ಥನ ಬಿಡಿಸ್ಬಿಡ್ತಾರೆ, ನಿಷ್ಕಾಮ ಕರ್ಮ ಯೋಗ. ಮುಂದೆ ಅದನ್ನು ಬಿಡಿಸ್ತಾ ಹೋಗ್ತಾರೆ. ಹಂಗಂದ್ರೆ ಏನು ಅಂತ, ಅದರಲ್ಲಿ ಪ್ರಾರಂಭ ಮಾಡಿದ ಕರ್ಮವು ನಾಶವಾಗುವುದಿಲ್ಲ. ಕೆಲಸ ಮಾಡ್ತಾ ಇದೆ. ಇದೇನು ದೊಡ್ಡ ಅಭಿಮಾನ ಹೊಂದತಕ್ಕಂಥ ಕೆಲಸ ಅಂತ ನಾವಾದ್ರೂ ಭಾವಿಸ್ಕೊಂಡು ಕೂತ್ಕೊಂಡ್ರೆ ಅದೇ ದೊಡ್ಡ ಅಭಿಮಾನ. ಅವಶ್ಯಕತೆ ಇದೆ, ಸಂದರ್ಭ ಇದೆ, ಪ್ರಪೋಸಲ್, ಅದು ಆಗತ್ತಾ ಬಿಡುತ್ತಾ ಬೇರೆ ವಿಷಯ. ಆ ರೀತಿ ಅದನ್ನ ಯೋಗದಲ್ಲಿ ಪ್ರಾರಂಭದ ಕರ್ಮವು ನಾಶವಾಗುವುದಿಲ್ಲ, ಹಾಳಾಗೋದಿಲ್ಲ. ಭಗವದ್ಗೀತೆ ಕೇಳಕ್ಕೆ ಪ್ರಾರಂಭ ಮಾಡಿದ್ದೀವಿ, ಎಷ್ಟು ಮಟ್ಟಿಗೆ ಅರ್ಥವಾಗುತ್ತೆ ಅಂತ ಮೊದಲೇ ಸ್ಕೇಲ್ ಇಟ್ಕೊಂಡು ಕೂತ್ಕೊಳಕ್ಕಾಗುತ್ತಾ, ಅಥವಾ ತಕಡಿ ತಗೊಂಡು ಒಂದು ಅರ್ಧ ಕೆಜಿ ಇವತ್ತು ಬೇಡ 30 ದಿವಸ ಹೇಳ್ತಾರಂತೆ ಒಂದು ಅಷ್ಟು ಅಂತ ಗುಡ್ಡೆ ಲೆಕ್ಕ. ಇದೊಂದು ಜ್ವಾಲೆ ಇದ್ದಾಗೆ,
ಗೀತೆಯ ಪ್ರಭಾವದ ಜ್ವಾಲೆ ಹತ್ತಿಸ್ಕೊಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದರಲ್ಲಿ ಒಂದು ಕಿಡಿ ನಮ್ಮ ಬುದ್ಧಿನಲ್ಲಿ ಬಿದ್ದರೂ ಸಾಕು, ಒಂದೇ ಒಂದು ಸಣ್ಣ ಕಿಡಿ. ಏಕೆಂದ್ರೆ ಇಷ್ಟು 30 ದಿನಗಳ ಪ್ರಯತ್ನದಲ್ಲಿ ಒಂದು ಕಿಡಿನೂ ತಲೆಗೆ ಹೋಗ್ದಿರ ಕೂತ್ಕೊಳ್ಳುವಂತ ಜನ ಆಗ್ಲಿ ಮನಸ್ಸಾಗ್ಲಿ ಯಾರ್ದು ಇರಲ್ಲ. ಸಣ್ಣದೊಂದು ಬಿದ್ದೆ ಬೀಳ್ತದೆ, ಅಷ್ಟು ಬಿದ್ದರೆ ಸಾಕು, ಅದು ಮುಂದೆ ಯಾವತ್ತೋ ಪ್ರಜ್ವಲಿತವಾಗಿ ನಮಗೆ ಕೆಲಸ ಮಾಡ್ತದೆ. ಗೀತೆನ ಕುಂಡಿಸ್ಕೊಂಡು ಹೇಳುವಾಗ ಬೈಕಂಡೆ ಕೇಳ್ತಾ ಇದ್ದಿದ್ದು. ವಯಸ್ಸು ಅವಾಗ 72ನಲ್ಲಿ ನಾನು ಮಾತಾಡ್ತಾ ಇರೋದು. ಆವಾಗ ನಮಗೆ ಬೇಕಾಗುತ್ತೆ ಕಷ್ಟಗಳು ಆಟದಲ್ಲಿ ಮೈದಾನದಲ್ಲಿ ಸಾಕಷ್ಟು ಇರ್ತವೆ. ಗೀತೆ ಕೇಳುವಂತ ಕುಣಿಸ್ಕೊಂಡ್ರೆ ಎಲ್ಲಿ ಕೆಲಸ? ನಾನು ನಿಧಾನ ಅಲ್ಲಿ ಗಂಟ ಇರಬೇಕಲ್ಲ, ಕೂತ್ಕೊಂಡು ಕೇಳು ಅಂತ ಒತ್ತಾಯಪೂರ್ವಕವಾಗಿ ಹೇಳ್ದಂತ ಒಂದು ಅಂಶ ಬೈಕೊಂಡು ಅದನ್ನ ನಿಷ್ಠುರ ಮಾಡ್ಕೊಂಡು ವಿಷಯ ಎಲ್ಲೂ ಹೋಗೋದಿಲ್ಲ. ಬಲಾತ್ಕಾರವಾಗಾದ್ರೂ ಕೇಳಿ, ಒತ್ತಾಯಪೂರ್ವಕವಾಗಾದ್ರೂ ಕೇಳಿ, ಕೈಕಾಲು ಕಟ್ಟಾಕ್ಸ್ಕೊಂಡಾದ್ರೂ ಕೇಳಿ, ತಲೆ ಒಳಗಡೆ ಹೋದಂತ ವಿಷಯ ಇದ್ದೇ ಇರ್ತದೆ. ಇವತ್ತಲ್ಲ ನಾಳೆ ಅದು ಕೆಲಸ ಮಾಡ್ತದೆ ಸಂದರ್ಭೋಚಿತವಾಗಿ. ಅದು ಗೀತಾ ಜ್ಞಾನ ಯಜ್ಞದ ಅಥವಾ ಯಾವುದೇ ಒಂದು ಒಳ್ಳೆ ವಿಷಯದ ಮತ್ತೆ ಕೆಟ್ಟ ವಿಷಯ ಇದ್ದು ಕೂಡ ಯಾವುದೇ ವಿಷಯ ತಲೆ ಒಳಗಡೆ ಬಿತ್ತು ಅಂದ್ರೆ ಅದು ಅದರದೇ ಆದಂತ ಪರಿಣಾಮ ಬೀರುತ್ತೆ. ಒಳ್ಳೇದಕ್ಕೆ ಮಾತ್ರ ಅಂತಲ್ಲ, ಕೆಟ್ಟದಕ್ಕೂ ಕೂಡ. ಯಾವುದೋ ಬೇಡದಂತ ವಿಷಯ ತಲೆ ಒಳಗಡೆ ತುಂಬಿಕೊಂಡ್ರೆ ಅದರದೇ ಜ್ವಾಲೆ ಹತ್ಕೊಂಡು ಉರಿತಾ ಇರ್ತದೆ. ಒಳ್ಳೆ ವಿಷಯ ಹಾಕೊಂಡ್ರೆ ಅದರದೇ ಅದಕ್ಕೆ ಜನ ಹೇಳೋದು ಒಳ್ಳೇದನ್ನ ಮಾಡು, ದಾನ ಮಾಡು, ಧರ್ಮ ಮಾಡು, ಒಳ್ಳೇದನ್ನು ಮಾಡು, ರಾಮಕೃಷ್ಣ ಅನ್ನೋ. ಯಾಕಂದ್ರೆ ಮನಸ್ಸು ಚೆನ್ನಾಗಿರುತ್ತೆ, ಒಳ್ಳೆ ಕರ್ಮಗಳನ್ನು ಮಾಡು ಅಂತ. ಈ ಪ್ರಾರಂಭಿಸಿಬಿಟ್ಟು ಯಾವ ದೋಷವೂ ಉಂಟಾಗುವುದಿಲ್ಲ. ಈ ಕರ್ಮಯೋಗವನ್ನು ಸ್ವಲ್ಪ ಆಚರಿಸಿದ್ರು ಮಹಾಭಯದಿಂದ ಕಾಪಾಡುತ್ತದೆ. ಈ ಕರ್ಮಯೋಗದಲ್ಲಿ ಏನ್ ಗಾಡಿಗಟ್ಟಲೆ ಕೆಲಸಗಳು ಮಾಡಿಬಿಡ್ಬೇಕಾಗ್ತಿಲ್ಲ. ಸ್ವಲ್ಪ ಮಾಡಿದ್ರು, ಒಂದು ಅರ್ಧ ಗಂಟೆ ಶ್ರವಣ, ಭಗವದ್ಗೀತೆ ಶ್ರವಣ ಅರ್ಧ ಗಂಟೆ ಇಟ್ಟಿದ್ದಾರೆ ಅಷ್ಟೇ, ಜಾಸ್ತಿ ಇಟ್ಟಿಲ್ಲ. ಅಷ್ಟು ಮಾಡಿದ್ರು ನಮಗೆ ಮಹಾಭಯದಿಂದ ಕಾಪಾಡುತ್ತದೆ. ಭಯ ಯಾವುದು ನಮಗೆ ಅಲುಗಾಡಿಸುತ್ತೋ ಅದು. ಯಾವ್ದು ಅಲುಗಾಡಿಸ್ತದೆ? ಲೆಕ್ಕ ಹಾಕಿದಾಗ ಮೃತ್ಯು ಭಯ ಅಂತ ಹೇಳ್ತಾರೆ. ಸಾವು ಎಲ್ಲದಕ್ಕೂ ಎದಿರ್ತಾರೆ. ಕೊನೆಯಲ್ಲಿ ಕೋರ್ಟಲ್ಲಿ ಇಟ್ಟಿರೋದು ಮರಣದಂಡನೆ ಅಂತ. ಜೀವಾದಿ ಶಿಕ್ಷೆ, 3 ವರ್ಷ ಶಿಕ್ಷೆ, 10 ವರ್ಷ ಶಿಕ್ಷೆ, ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಾರೆ. ಅದೆಲ್ಲದಕ್ಕೂ ಮೀರಿದಂತ ವ್ಯಕ್ತಿತ್ವ ಆಗಿದ್ರೆ ಏನಪ್ಪಾ ಅಂತಂದ್ರೆ ಅವನು ಇರೋದಕ್ಕಿಂತ ಅದು ಇಲ್ದೇ ಇರೋದೇ ಉತ್ತಮವಾದಂತ ವಾತಾವರಣ ಆಗಿರ್ತದೆ. ಇಲ್ಲಿರೋ ವಾತಾವರಣ ಕೆಡುತ್ತೆ ಅಂತ ವಾತಾವರಣ ಸಂದರ್ಭ ಕಂಡು ಬಂದಾಗ ಮರಣದಂಡನೆ ಅನ್ನೋದನ್ನು ಕೊಡ್ತಾರೆ. ಅದು ಮಹಾಭಯವಾಗಿರ್ತದೆ. ಅಂತ ಭಯದಿಂದನೂ ಕೂಡ ಕಾಪಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದು? ನಿಷ್ಕಾಮ ಕರ್ಮಯೋಗ. ಅದೇನು ಅದ್ರ ವಿವರಗಳೇನು ಅಂತ ಅಂದ್ರೆ ಮುಂದೆ ವಿವರಿಸ್ತಾ ಹೋಗ್ತಾರೆ. ಈ ಕರ್ಮಯೋಗದಲ್ಲಿ ನಿಶ್ಚಯ ಸ್ವಭಾವವುಳ್ಳ ಬುದ್ಧಿಯು ಏಕನಿಷ್ಠವಾಗಿರುತ್ತದೆ. ಈ ಕರ್ಮಯೋಗ ಮಾಡಬೇಕು ಅಂತ ನಿಶ್ಚಯ ಮಾಡಿದಂತ ಬುದ್ಧಿಗೆ ಅದು ಮಾಡ್ಬೇಕಾ, ಇದು ಮಾಡ್ಬೇಕಾ, ಆ ದೇವ್ರ ನೆನೆಯನ, ಈ ದೇವ್ರ ನೆನೆಯನ, ಈ ತರ ವೈರುಧ್ಯತೆ ಇರೋದಿಲ್ಲ, ಏಕತೆ ಇರ್ತದೆ. ಒಂದು ನಿಶ್ಚಲ ಸ್ವಭಾವವಿಲ್ಲದವರ ಬುದ್ಧಿಗಳು ಅನೇಕ ಶಾಖೆಗಳಿಂದ ಅನಂತವಾಗಿರ್ತವೆ. ಈ ಏಕತೆ ಇಲ್ಲ ಇರೋರು ಬುದ್ಧಿಗಳು ಹೆಂಗಿರ್ತದೆ ಅಂತ ಅಂದ್ರೆ, ಇವತ್ತು ಬೆಳಗ್ಗೆ ಗಣೇಶನ ಪ್ರಾರ್ಥನೆ ಮಾಡ್ಕೊಂಡ್ ಬಂದೆ, ಪರವಾಗಿಲ್ಲ, ಸ್ವಲ್ಪ ಅನುಕೂಲ ಆಯ್ತು, ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಹತ್ಕುಪ್ಪೆ ಕಡೆ ಹೋಗಿ ಬಂದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಶಕ್ತಿ ಕೊಡ್ತಾನೇನೋ. ಬೇಡ, ಅಲ್ಲಿ ಇನ್ನೊಂದು ಸ್ವಲ್ಪ ಇಳಿಜಾರಲ್ಲಿ ಇಳಿದು ಅಲ್ಲಿ ಗಾಳಿ ಆನಂದರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಎಲ್ಲಾ ಭಯಗಳು ನಿವಾರಣೆ ಮಾಡ್ತಾನೇನೋ. ಹಿಂಗೆ ಸುತ್ತದ ಅನೇಕ ಶಾಖೆಗಳಾಗಿ ಮನಸ್ಸನ್ನ ಬಿಡ್ತಾ ಕೂತ್ಕೊಂಡಾಗ ಯಾವುದನ್ನು ನಾವು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಯಾವ್ದಾನ ಒಂದನ್ನು ಹಿಡಿದು ನಾವು ಸಿದ್ಧಿಯನ್ನು ಪಡೆಯಬೇಕಾಗತ್ತೆ. ವೇದಗಳಲ್ಲಿ ಅರ್ಥರೂಪವಾದ ರೂಪದಿಂದ ಹೇಳಿದ ಕರ್ಮಗಳಲ್ಲಿಯೇ ಅವಿವೇಕಗಳು ಶ್ರದ್ಧೆ ಇಟ್ಟಿರುತ್ತಾರೆ. ವೇದಗಳಲ್ಲಿ ಎಲ್ಲ ಇದೆ. ಕರ್ಮಕಾಂಡ ಇದೆ, ಜ್ಞಾನಕಾಂಡ ಇದೆ, ಮತ್ತೆ ತತ್ವ ವಿಚಾರನೂ ಕೂಡ ಇದೆ. ಕರ್ಮಕಾಂಡ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಈಗ ದಶರಥ ಮಾಡಿದ್ನಲ್ಲ, ದಶರಥ ಪುತ್ರ ಕಾಮಿಷ್ಟ ಯೋಗ, ಮಕ್ಕಳಿಲ್ಲ, ಒಂದು ಯಾಗ ಮಾಡಿ, ಒಂದು ಪೂಜೆ ಮಾಡಿದ್ರೆ ಒಂದು ಯಾಗ. ಈಗೆಲ್ಲಿ ಪುತ್ರ ಕಾಮಿಷ್ಟ ಅದು ಇದು ಕುದುರೆಗಳು ಎಲ್ಲ ತಂದು ಮಾಡೋಕ್ಕಾಗೋದಿಲ್ಲ. ಸಿಂಪಲ್ ಆಗಿ ಬರತಕ್ಕಂಥದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ, ಒಂದು ಯಾವ್ದಾದ್ರು ಗುರುಗಳ ಅರ್ಚನೆನೋ, ಒಂದು ಪ್ರವಚನನೋ, ಅಥವಾ ಒಂದು ಯಾವುದು ನಾಮಾವಳಿ, ವಿಷ್ಣು ಸಹಸ್ರನಾಮ, ಯಾವ್ದಾದ್ರು ಸ್ತೋತ್ರ ಮಾಡಿ, ಇತ್ಯಾದಿ ವ್ರತಗಳನ್ನು ಕೊಡ್ತಾರೆ. ಇದಕ್ಕಷ್ಟೇ ಓದ್ದೆ ಪುಣ್ಯ ಬಂತು, ಅಷ್ಟಕ್ಕೆ ಮಾತ್ರ ತೃಪ್ತಿಯಾಗಿರ್ತಾರೆ. ಯಾರು? ಕರ್ಮಗಳಲ್ಲಿ ಅವಿವೇಕಿಗಳು. ಅಷ್ಟಕ್ಕೆ ಮಾತ್ರನೇ ಸೀಮಿತಗೊಳ್ಳೋದು ಪೂರ್ಣ ವಿವೇಕ ಅಲ್ಲ. ಪೂರ್ಣವಾದ ವಿವೇಕ ಅಂದ್ರೆ ಆದ್ರೂ ಏನು?
ಸ್ವರ್ಗಾದಿ ಫಲಕ್ಕೆ ಕಾರಣವಾದ ಕರ್ಮಕ್ಕಿಂತ ಹೆಚ್ಚಿನದು ಇಲ್ಲವೆಂದೇ ಅವರ ನಂಬಿಕೆ. ಸ್ವರ್ಗ ಒಳ್ಳೆ ಅನುಕೂಲ. ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಕ್ಕೆ ಹೋಗುವಂಥ ಜನಗಳನ್ನ ನಾವು ಅವರ ಪಟ್ಟಿನ ತಗೊಂಡಾಗ ಎಲ್ಲ ಪಟ್ಟಿ ಸಮೇತನೇ ಹೋಗೋದು. ಕೈಲಿರೋದೇಳು ಬಾಳೆಹಣ್ಣು ತೆಂಗಿನಕಾಯಿನೇ, ಪಟ್ಟಿ ಮಾತ್ರ ದೊಡ್ಡದಾಗಿರ್ತದೆ. ಆದರೆ ಅವರು ಅದು ಏನು ಅಂತ ಕೇಳಿದಾಗ ನನಗೆ ಅದು ಬೇಕು, ನನಗೆ ಇದು ಬೇಕು, ಅದು ಕಾవాలి, ಇದು ಕಾవాలి, ಕಾవాలి ಪಟ್ಟಿಗಳೇ ಇರ್ತವೆ ಹೊರತು ಮೋಕ್ಷ ಬೇಕು ಯಾವುದು ಬೇಡ ನನಗೆ ಪರಮಾತ್ಮ ನಿನ್ನ ಒಂದು ಕೃಪೆ ಇರ್ಲಪ್ಪ ಅಂತ ಕೇಳುವಂಥ ವ್ಯಕ್ತಿಗಳು ಎಷ್ಟು ಜನ ಸಿಗ್ತಾರೆ ಅಂತ ಅಂದ್ರೆ ಯಾವುದೇ ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡು ವಿಚಾರಿಸಿದ್ರು ಕಡಿಮೆನೆ. ಅದನ್ನ ಹೇಳ್ತಾ ಇದ್ರಲ್ಲಿ ಸ್ವರ್ಗಾದಿ ಫಲಕ್ಕೆ ಕಾರಣವಾದ ಕರ್ಮಕ್ಕಿಂತ ಹೆಚ್ಚಿನದಿಲ್ಲವೆಂದೇ ಅವರ ನಂಬಿಕೆ. ಅವರ ಕೋರಿಕೆಗಳಲ್ಲಿ ಮುಳುಗಿರುತ್ತಾರೆ. ಬರೇ ಇದೆ ಇದರಲ್ಲೇ ಮುಳುಗಿರ್ತಾರೆ. ಸ್ವರ್ಗವನ್ನೇ ಬಯಸುವವರಾಗಿರುತ್ತಾರೆ. ಜನ್ಮ ಕರ್ಮ ಫಲಗಳನ್ನು ಕೊಡುವ ಭೋಗೈಶ್ವರ್ಯ ಲಾಭಗಳಿಗೆ ಉಪಕರಣಗಳಾಗಿರುವ ವಿವಿಧ ಕ್ರಿಯಾಕಲಾಪಗಳನ್ನು ಅವರು ಪ್ರಶಂಸೆ ಮಾಡುತ್ತಾರೆ. ನೋಡುವುದಕ್ಕೆ ಮಾತ್ರ ಅಂದವಾಗಿರುವ ಮುತ್ತುಗದ ಹೂವಿನಂತಿರುವ ಅವರ ಮಾತಿಗೆ ಮುಗ್ಧರಾಗಿ ಯಾರು ಭೋಗೈಶ್ವರ್ಯಗಳಲ್ಲಿ ಆಸಕ್ತರಾಗುತ್ತಾರೋ ಅವರ ಅಂತಃಕರಣದಲ್ಲಿ ನಿಶ್ಚಯಾತ್ಮಕ ಬುದ್ಧಿಯೂ ಇರಲಾರದು. ಈ ರೀತಿ ಭೋಗ ವಿಷಯಗಳಲ್ಲೇನೆ. ಬರೀ ಶೀಟ್ ಮನೆನಾ? ಇಲ್ಲ, ಒಂದು ಮೋಲ್ಡ್ ಮನೆ. ಬರೇ ಮೋಲ್ಡ್ ಮನೆನಾ? ಇಲ್ಲ, ಒಂದು ಡುಪ್ಲೆಕ್ಸು. ಅದು ಬರೇ ಡುಪ್ಲೆಕ್ಸ್ ಅಂತ ಅಂದ್ರೆ ಬರೀ ಯಾವುದೋ ಮಾರ್ಬಲ್ ಚಿಪ್ಸಾ ರೆಡ್ ಆಕ್ಸೈಡ? ಇಲ್ಲ, ಒಳ್ಳೆ ಇದು ಮಾರ್ಬಲ್ಸ್ ಎಲ್ಲ ತಂದು ಇಂಪೋರ್ಟೆಡ್ ಹಾಕ್ಸಿ ಚೆನ್ನಾಗಿ ನೋಡಿ ಜನ ಬಂದವರು ತುಂಬಾ ಚೆನ್ನಾಗಿ. ಅದು ಈ ಒಂದು ಐಶ್ವರ್ಯ ಅಷ್ಟು ಮತ್ತೆ ನಮ್ಮ ಲಾಭ ತೃಪ್ತಿನಲ್ಲೇ ಅವನು ಸುಖ ಪಡಬೇಕು. ಸಾಲ ಮಾಡಾದ್ರೂ ಸರಿನೇ ತುಪ್ಪ ತಿಂದು ಜೀವನ ಮಾಡುವಂತ ಒಂದು ವರ್ಗ ಇದೆ. ಆ ಅಂಶಕ್ಕೆ ಸೇರಿದವನಾಗ್ತಾನೆ. ಅವನಿಗೆ ನಿಶ್ಚಯಾತ್ಮಕ ಬುದ್ಧಿ ಇರೋದಿಲ್ಲ. ವೇದಗಳು ತ್ರಿಗುಣ ರೂಪ ಸಂಸಾರವನ್ನು ಹೇಳುತ್ತವೆ. ನೀನು ತ್ರಿಗುಣಾತೀತನು ದ್ವಂದ್ವ ರಹಿತನು ಆಗು. ವೇದಗಳೇನು ಹೇಳ್ತವೆ? ಜೀವನ ಎಲ್ಲನೂ 3 ಗುಣಗಳಿಂದ ಏರ್ಪಟ್ಟಿದೆ. ರಜೋಗುಣ, ತಮೋಗುಣ, ಸತ್ವಗುಣ. ಇದರಿಂದ ಮಾತ್ರ ಹೇಳ್ಪಟ್ಟ. ಇದು ಬಿಟ್ಟು 3 ಗುಣ, 4ನೇ ಗುಣ ಇಲ್ಲ. ನಮ್ಮ ಜೀವನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಯೋಚನೆ ಮಾಡಿದ್ರೆ ಈ 3 ಗುಣಗಳು ಮಾತ್ರ ನಾವು ತೊಡಗಿಸ್ಕೊಳಕ್ಕೆ ಸಾಧ್ಯ ಇದೆ ಹೊರತು 4ನೇ ಇಲ್ಲ. ಆದ್ರೆ ಈ ನೀನು ತ್ರಿಗುಣಾತೀತನು. ನಾನು ಈ 3 ಗುಣಗಳನ್ನು ನೋಡ್ತಾ ಇರ್ತೀನಿ. ಅದು ಆತ್ಮ. ಮನಸ್ಸು, ಬುದ್ಧಿ, ಆತ್ಮ ಅಂತ ಹೇಳ್ತಾರೆ. ಮನಸ್ಸು ಹೋಗೋದನ್ನು ನೋಡ್ತಾ ಇರ್ತೀನಿ, ಬುದ್ಧಿ ನಿಶ್ಚಯ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇರ್ತೀನಿ. ಯಾವುದೋ ಒಂದು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ತೀವಿ, ಅರ್ಜೆಂಟಾಗಿ ಹೋಗ್ಬಿಡೋಣ ಅಂತ ಗಾಡಿನ ಅಲ್ಲಿ ತೊಗೊಂಡೋಗುವಂಥ ಪ್ರಯತ್ನನೋ ಅಥವಾ ನಾವು ಬೇರೆ ಅಲ್ಲಿ ಯಾವುದೋ ಬಸ್ಸೋ ಕಾರೋ ಬರ್ತಾ ಇರೋದು ಬೇಗ ಹೋಗೋಣ ಅಷ್ಟರೊಳಗಡೆ ಯಾವುದಾದ್ರೂ ಬಂದು ನಮ್ಗೆ ಹತ್ರಕ್ಕೆ ಏನಪ್ಪ ಚೆನ್ನಾಗಿದೆಯಾ ಅಂತ ವಿಚಾರಿಸುವಂಥ ಕಾರ್ಯಕ್ರಮಗಳು ಆಗೋದ್ರೆ ಹೆಚ್ಚು ಕಡಿಮೆ ಆಗುವಂಥ ಇದೆಲ್ಲ ನೋಡ್ತಾ ಇರ್ತದೆ ಸಾಕ್ಷಿಯಾಗಿ. ಮತ್ತೆ ಆ ಸಾಕ್ಷಿ ಸ್ವರೂಪನ ಹಲವಾರು ದಿನಗಳ ನೆನಪಲ್ಲಿ ಇಟ್ಕೊಂಡಿರ್ತದೆ. ಸಿಕ್ಕದವ್ರಿಗೂ ಹೇಳ್ತಾನೆ ಇರ್ತದೆ. ಏನಾಗಿದ್ದು ಗೊತ್ತಾ ಮೊನ್ನೆ ಸರ್ಕಲ್ ಅಲ್ಲಿ ವಿವರಗಳು. ಇದು ತ್ರಿಗುಣಾತೀತನು. ನೀನು ಈ 3 ಗುಣಗಳನ್ನು ಬಿಟ್ಟವನು ಅನ್ನೋದನ್ನ ಗಮನಿಸು. ದ್ವಂದ್ವಾತೀತನು. ಇಲ್ಲಿ ಎರಡಿಲ್ಲ, ಅದಾ ಇದ ಅಂತಿಲ್ಲ. ನೀನು ಸಾಕ್ಷಿ ಸ್ವರೂಪನಾಗಿ ನೋಡ್ತಾ ಇರ್ತೀಯ. ಶುದ್ಧ ಸತ್ವವನ್ನು ಆಶ್ರಯಿಸಿ ಯೋಗಕ್ಷೇಮಗಳ ಚಿಂತನೆ ಇಲ್ಲದವನಾಗು. ಶುದ್ಧ ತತ್ವ ಯಾವುದು? ಎಲ್ಲ ಕಡೆ ನೋಡ್ತಾ ಇರ್ತಾರೆ. ಪ್ಯೂರ್ ಘೀ, ಪ್ಯೂರ್ ಸ್ವೀಟ್ಸ್, ಎಲ್ಲ ಶುದ್ಧತೆ. ಎಲ್ಲಾದ್ರೂ ಆಹಾರಗಳನ್ನು ಕೂಡ ನಾವು ಒಳ್ಳೆ ಶುದ್ಧವಾದಂಥ ಆಹಾರಗಳನ್ನು ಕೂಡ ಶುದ್ಧತೆ ಬೇಕಾಗಿದೆ. ಇಲ್ಲಿ ಆತ್ಮತತ್ವದಲ್ಲೂ ಶುದ್ಧತೆ ನೋಡು. ಯೋಗಕ್ಷೇಮಗಳ ಚಿಂತನೆ ಇಲ್ಲದವನ ಆತ್ಮನಿಷ್ಠನಾಗಿರೋ. ಆ ನೋಡ್ತಕ್ಕಂಥ ದ್ರಷ್ಟ ಆಗಿರೋ. ದೃಷ್ಟಿ ಆಗ್ಬೇಡ. ಇಲ್ಲಿ ದೃಶ್ಯ ದ್ರಷ್ಟ ಅಂತ 2 ಬರ್ತದೆ. ದೃಶ್ಯ ಅಂದ್ರೆ ನೋಡ್ತಕ್ಕಂಥದ್ದು, ದ್ರಷ್ಟ ಅಂದ್ರೆ ನೋಡ್ತಕ್ಕಂಥ ಅವನು. ದೃಶ್ಯ ದೃಷ್ಟ. ದೃಷ್ಟ ಅಂದ್ರೆ ಕಣ್ಣುಗಳು ದೃಷ್ಟ ಅಲ್ಲ. ಕಣ್ಣು ನೋಡ್ತಾನೆ ಇರ್ತಾವೆ ಎಷ್ಟೋ ಸತಿ. ಅಲ್ಲಿ ಮಾತಾಡೋದು ಗೊತ್ತಾಗೋದಿಲ್ಲ, ಏನ್ ಹೇಳ್ತಾರೇನು ಗೊತ್ತಾಗೋದಿಲ್ಲ, ಯಾವ ಹಾಡು ಯಾವ ರಾಗ ಏನು ಗೊತ್ತಾಗೋದಿಲ್ಲ, ನೋಡ್ತಾನೆ ಇರ್ತದೆ ಮಾತಾ. ಪ್ರಣವಾನಂದ ಸ್ವಾಮಿಗಳು ಹೇಳ್ತಿದ್ರು, ಕಣ್ಣುಗಳು ಉತ್ತದ ಕೋವೆಗಳು ಇದ್ದ ಹಾಗೆ ನೋಡೋ ಕೆಲಸ ಅಷ್ಟೇ. ಅದು ಆ ಬುದ್ಧಿ ಅಲ್ಲಿತ್ತ ಅದನ್ನ ಅರ್ಥ ಮಾಡ್ಕೊಳ್ತಾ ಇದೆಯಾ? ಗೀತೆ 2ನೇ ಅಧ್ಯಾಯದಲ್ಲಿ ಕರ್ಮಯೋಗ ಹೇಳ್ತಾ ಇದ್ದಾರಂತೆ. ಆ ಕರ್ಮದ ವಿಚಾರದ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದ್ ಕಡೆ ಗಮನ ಕೊಡೋಣ ಅನ್ನೋ ಒಂದು ವಿಶ್ಲೇಷಣಾತ್ಮಕ ಬುದ್ಧಿ ಇರ್ತದೆ. ಅದು ಮುಖ್ಯ. ಬಾವಿ, ಕೆರೆ ಮುಂತಾದ ಜಲಾಶಯಗಳಿಂದ ಉಂಟಾಗುವ ಪ್ರಯೋಜನಗಳೆಲ್ಲ ಒಂದೇ ಕಡೆ ಜಲಾವರಣದಿಂದ ಉಂಟಾಗುವಂತೆ ಸಮಸ್ತ ವೇದಗಳು ಹೇಳಿದ ಕಾಮ್ಯ ಕರ್ಮದ ಫಲಗಳೆಲ್ಲವೂ
ಬ್ರಹ್ಮಜ್ಞಾನಿಯಲ್ಲಿ ಅಂತರ್ಭುಕ್ತಗಳಾಗಿರ್ತವೆ. ಬ್ರಹ್ಮಜ್ಞಾನಿ ಅಂದ್ರು. ಬ್ರಹ್ಮಜ್ಞಾನಿ ಅಂತ ಅಂದ್ರೆ ಬ್ರಾಹ್ಮಣನ ಅಥವಾ ಒಂದು ಯಾವುದಾದ್ರೂ ವರ್ಗಕ್ಕೆ ಸೇರಿದವರ ಅಲ್ಲ. ಬ್ರಹ್ಮ ಅಂತ ಅಂದ್ರೆ ಪರಮಾತ್ಮ ವಸ್ತು. ಪರಮಾತ್ಮ ಅಂತ ಅಂದ್ರೆ ಯಾವುದು? ಎಲ್ಲ ವಿಷಯಗಳಿಗೂ ಮೀರ್ತಕ್ಕಂಥದ್ದು, ಶಾಶ್ವತವಾದದ್ದು. ಅನೇಕ ಬಾರಿ ಅದನ್ನು ವಿವರಣೆ ಕೊಡ್ತಾರೆ. ಪರಮಾತ್ಮ ಅಂತ ಅಂದ್ರೆ ಏನು ಅಂತ ಅಂದ್ರೆ ಪರಮ ಆತ್ಮ. ಪರಮ ಅಂತ ಅಂದ್ರೆ ಅತ್ಯಂತ ಉತ್ಕೃಷ್ಟವಾದಂಥದ್ದು. ಆತ್ಮ ಅಂತ ಅಂದ್ರೆ ನೋಡ್ತಕ್ಕಂಥ ಸಾಕ್ಷಿ ಸ್ವರೂಪ. ಆ ಪರಮಾತ್ಮ ಬ್ರಹ್ಮ, ಅದರಲ್ಲಿ ಜ್ಞಾನಿ ಇರ್ತಕ್ಕಂಥವನು. ಆ ಬ್ರಹ್ಮದ ವಸ್ತುವಿನಲ್ಲಿ ತಿಳುವಳಿಕೆ ಇರ್ತಕ್ಕಂಥ ವಸ್ತು ಜ್ಞಾನಿಗೆ ಯಾವ ರೀತಿ ಇರ್ತಾನೆ ಅಂತ ಅಂದ್ರೆ, ಈಗ ನೀರು ಬೇಕು ಅಂದಾಗ ಅನೇಕ ಮೂಲಗಳಿದಾವೆ. ಕೊಳ ಇದೆ, ಬೋರ್ವೆಲ್ ಇದೆ, ಬಾವಿ ಇದೆ. ಇನ್ನು ಆಚೆ ಕಡೆ ಹಳ್ಳಿ ಕಡೆ ಅಂತ ಕಡೆ ಹೋದ್ರೆ ಕೆರೆ ಕಟ್ಟೆಗಳು ಇರ್ತವೆ. ಇವೆಲ್ಲ ಸಣ್ಣ ಪುಟ್ಟದು, ಇವತ್ತು ಇರ್ತವೆ, ನಾಳೆ ಬತ್ತು ಹೋಗ್ಬೋದು. ಆದರೆ KRS ಅಂತ ಒಂದು ಕಟ್ ಮಾಡ್ಕವ್ರೆ, ಒಂದು 2 ವರ್ಷ ನೀರು ಇರ್ತದೆ, ತೊಂದರೆ ಇಲ್ಲ. ಜಲಾಶಯ ಇದೆ. ಇವನ ಜ್ಞಾನಿ ಹೇಗೆ ಅಂತಂದ್ರೆ, ಭಗವದ್ಗೀತೆ ಹೇಗೆ ಅಂತಂದ್ರೆ ಎಲ್ಲಾ ವಿಷಯಗಳನ್ನು ಸೇರಿಸಿ ನಮಗೆ ಪೂರಕವಾಗಿ ತುಂಬಿ ಕೊಡ್ತಕ್ಕಂಥ ಬ್ರಹ್ಮಜ್ಞಾನಿಯು ಅಂತರ್ಭುಕ್ತಗಳಾಗಿ ಸೇರುತ್ತವೆ. ಅವನಲ್ಲಿ ಎಲ್ಲ ವಿಷಯ ಇರ್ತದೆ. ಕರ್ಮ ಮಾಡುವುದರಲ್ಲಿ ನಿನಗೆ ಅಧಿಕಾರ, ಕರ್ಮ ಪದದಲ್ಲಿ ಆಸಕ್ತನಾಗಬೇಡ. ಇದೊಂದು ಮಹಾವಾಕ್ಯ ಗೀತನಲ್ಲಿ ಬರ್ತಕ್ಕಂಥದ್ದು. ಕರ್ಮ ಮಾಡು. ಕಸ ಗುಡಿಸೋದಾಗ್ಬೋದು, ರಾಜ್ಯ ಆಳೋದಾಗ್ಬೋದು. ಕೊಟ್ಟಂತ ಕರ್ಮವನ್ನ ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತ್ಯೇಕವಾದಂತ ವ್ಯವಸ್ಥೆ ಮಾಡಿದ್ದಾನೆ. ಪ್ರತ್ಯೇಕವಾದಂತ ಮನೆ, ಪ್ರತ್ಯೇಕವಾದಂತ ಒಂದು ದೇಹ ಕೊಟ್ಟ ರೀತಿನಲ್ಲೇ ವ್ಯವಹಾರಗಳನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದಾನೆ. ಒಂದು SSLC ಕ್ಲಾಸ್ ರೂಮ್ ಅಲ್ಲಿ 50 ಜನ ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳೋಣ. ಓದೋದೆಲ್ಲ ಮಕ್ಕಳು 50 ಜನನು SSLCನೇ. ಆದ್ರೆ ಅವರ ವಾತಾವರಣ, ಅವರ ಜೀವನನ ನಾವು ತದನಂತರ ಒಂದೊಂದನ್ನು ಬಿಡಿಸ್ತು ನೋಡಿದ್ರೆ 50 ರೀತಿ ಇರ್ತದೆ. ಒಂದೇ ರೀತಿ ಎಲ್ಲೂ ಏರ್ಪಡುವಂಥ ಸನ್ನಿವೇಶಗಳು ಕಂಡು ಬರೋದಿಲ್ಲ. ಕಂಡ್ರೂ ಕಷ್ಟ, ಅಪರೂಪ. ಈ ಭಿನ್ನತೆಯನ್ನ ಗಮನಿಸಬೇಕಾಗತ್ತೆ. ಕರ್ಮ ಮಾಡುವುದರಲ್ಲಿ ನಿನಗೆ ಅಧಿಕಾರ. ಆ ರೀತಿ ನನಗೆ ಕರ್ಮ, ಒಬ್ಬೊಬ್ರಿಗೂ ಒಂದೊಂದು ಕರ್ಮ ಕೊಟ್ಟಿರ್ತೀನಿ, ಅದನ್ನ ಮಾಡೋದು ನಮ್ಮ ಕೆಲಸ. ನಾನು MBA ಓದಿ ರೇಷ್ಮೆ ಇಲಾಖೆಗೆ ಹೋಗ್ಬೇಕ, ಅಲ್ಲಿ ಒಂದು ಸಂಕುಚಿತವಾದಂಥ ಭಾವನೆ ಬಂತು. ನಾನು ಇಷ್ಟೊಂದು ದೊಡ್ಡ ಮನೆಯಿಂದ ಬಂದಿದ್ದೀನಿ, ಇಂಥ ಒಂದು ಸಣ್ಣ ಬಡವರ ಮನೆ ಹೆಣ್ಮಗುವಾಗಿ ಕೆಲಸ ಮಾಡಬೇಕಾ? ಒಂದೆಲ್ಲೋ ಬಂತು ಚೂಚು. ಅಥವಾ ಬಹಳ ಶ್ರೀಮಂತವಾಗಿಂದ ಬಂದೆ, ವಾತಾವರಣ ಇದ್ದಕ್ಕಿದ್ದಾಗೇನೆ ಬದಲಾವಣೆ ಆಗಿ ಪಲ್ಟಾಯಿಸಿ ನನ್ನ ಬಾಡಿಗೆ ಮನೆ ತಂದು ಹಾಕಿದೆ. ಇದು ಕರ್ಮಗಳಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಆ ಕರ್ಮದ ಫಲದಲ್ಲಿ ಆಸಕ್ತನಾಗಬೇಡ. ಬಂದಿದ್ದನ್ನ ನೀನು ಸಕಾಮ ಭಾವದಿಂದ ಕರ್ಮವನ್ನು ಮಾಡಬೇಡ. ಇಂಥದೇ ಆಗಬೇಕು, ಹಿಂಗೆ ಆಗಬೇಕು ಅನ್ನೋ ಕಾಮ ಭಾವನೆ ಬೇಡ. ಕರ್ಮಗಳನ್ನು ಬಿಡುವುದರಲ್ಲಿ ನಿನಗೆ ಪ್ರೀತಿಯೂ ಆಗದಿರಲಿ. ಕರ್ಮವನ್ನ ಬಿಟ್ಟು ಈ ಕರ್ಮಗಳೇ ಬೇಕಾಗಿಲ್ಲ, ಸರಿ ಇಲ್ಲ ಅಂತ ಯಾವ ಬಿಡ್ಬಿಡ್ತೀನಿ ಅನ್ನೋ ಕಾರ್ಯಕ್ರಮ ಬೇಡ. ಕರ್ಮ ಮಾಡಬೇಕಾಗತ್ತೆ. ಯಾವ ರೀತಿ ಕರ್ಮ ಮಾಡೋದು ನನ್ನ ಅಧಿಕಾರ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರು. ಆಸಕ್ತಿಯನ್ನು ಬಿಟ್ಟು ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವವುಳ್ಳವನಾಗಿ ಯೋಗಸ್ಥನಾಗಿ ಕರ್ಮಗಳನ್ನು ಮಾಡು. ಯಾವ ರೀತಿ ಕರ್ಮ ಮಾಡು ಅನ್ನೋ ಅದಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ, ಮತ್ತೆ ನಮಗೆ ಕೂಡ. ಅಂತಂದ್ರೆ ಆಸಕ್ತಿಯನ್ನು ಬಿಟ್ಟು, ಶ್ರದ್ಧೆ ಇಲ್ದಿದ್ದು, ಆಸಕ್ತಿ ಇಲ್ದಿದ್ದು ಕೆಲಸ ಮಾಡ್ಲಿಕ್ಕೆ ಆಗುತ್ತಾ? ಕೆಲಸದಲ್ಲಿ ಆಸಕ್ತಿ ಇರಬೇಕು, ಮನಸ್ಸಿನಲ್ಲಿ ಭ್ರಮೆ ಬೇಡ. ಹೀಗೇ ಆಗಬೇಕು, ಇವತ್ತು ನಾನಿಷ್ಟು ಕೆಲಸ ಮಾಡ್ತೀನಿ ಅಥವಾ ಇಷ್ಟು ಕೇಳ್ತೀನಿ ಗೀತೆನ, ನನಗಿಷ್ಟು ಅದು ಪ್ರಾಪ್ತವಾಗಲೇಬೇಕು ಅನ್ನೋ ಒಂದು ನಿಖರತೆ ಬೇಡ. ಎಷ್ಟು ಭಗವಂತನ ಲಭ್ಯತೆ ಪ್ರಾಪ್ತಿ ಇದೆಯೋ ಅಷ್ಟು ನಿನಗೆ ಪ್ರಾಪ್ತಿ ಆಗುತ್ತೆ. ಸಿದ್ಧಿ ಅಸಿದ್ಧಿಗಳಲ್ಲಿ ಈ ವರ್ಷ ಪೂರಾ ಕೇಳಬೇಕು ಅಂತ ಕಾರ್ಯಕ್ರಮ ಹಾಕೊಂಡಿದ್ದೀನಿ. ಆದ್ರೆ ನನಗೆ ಎಷ್ಟು ಸಿದ್ಧಿ ಪ್ರಾಪ್ತಿ ಆಗ್ಬೋದು, ಈ ಲೆಕ್ಕಾಚಾರಗಳು ಬೇಡ. ಯೋಗಸ್ಥನಾಗಿ ಕರ್ಮಗಳನ್ನು ಮಾಡು. ಯೋಗ ಅಂತ ಅಂದ್ರೆ ಜೀವಾತ್ಮ ಪರಮಾತ್ಮ ಎರಡು ಒಂದೇ ಅನ್ನೋ ಒಂದು ಭಾವನೆಯಿಂದ ಮಾಡುವ ಸಮತ್ವವೇ ಯೋಗವೆಂದು ಹೇಳಿಸಿಕೊಡುತ್ತದೆ. ಎಲ್ಲದರಲ್ಲೂ ಸಮತ್ವವಾಗಿ ಭಾವನೆಯನ್ನ ಇಟ್ಕೊಳ್ತಕ್ಕಂಥದ್ದು ಮನಸ್ಸಿನ ಸಮತ್ವ. ಇದು ಬಹಳ ಮುಖ್ಯ. ಸಮಾಧಿ ಯೋಗಗಳಲ್ಲಿ, ಅಷ್ಟಾಂಗ ಯೋಗಗಳಲ್ಲಿ ಕೊನೆಯದು ಸಮಾಧಿ ಅಂತಾರೆ. ಸಮ ಆದಿ, ಆದಿ ಅಂತ ಅಂದ್ರೆ ದಾರಿ, ಸಮ ಅಂತ ಅಂದ್ರೆ ಲೆವೆಲ್ ಆಗಿರ್ತಕ್ಕಂಥದ್ದು. ಮನಸ್ಸು ಒಂದೇ ಸಮವಾಗಿರ್ತಕ್ಕಂಥದ್ದು. ಬ್ರಹ್ಮಾಜಿ ಅವರು ಹೇಳ್ತಾ ಇರ್ತಾರಲ್ಲ,
ಅಲಗಾಡ್ತಾ ಇರ್ತಕ್ಕಂಥ ಮನಸ್ಸನ್ನ ಪ್ರಶಾಂತವಾಗಿ ನಿಲ್ಸ್ಕೊಳ್ತಕ್ಕಂಥದ್ದೇನೆ ಸಾಧನೆ. ಬೇರೆ ಇನ್ನೇನು ನೀವು ಅಲ್ಲಿ ಗಡಿಬಿಡಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನ ಆ ಸಮಾಧಿ ಅಂತ ಅಂದ್ರೆ ಸಮತ್ವವನ್ನು ಸಾಧಿಸ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸಮತ್ವಯುಕ್ತವಾದ ಕರ್ಮಯೋಗಕ್ಕಿಂತಲೂ ಕಾಮ್ಯ ಕರ್ಮಗಳು ಕೀಳಾದವುಗಳು. ಸಮತ್ವ ಬುದ್ಧಿಯಿಂದ ಮಾಡ್ತಕ್ಕಂಥ ಕರ್ಮಗಳು ಬಹಳ ಶ್ರೇಷ್ಠವಾದದ್ದು. ಕಾಮ್ಯ ಕರ್ಮಗಳು ಹೀಗೆ ಆಗಬೇಕು, ಇಷ್ಟೇ ಆಗಬೇಕು, ನಾನು 92% ಬರಬೇಕು, 98% ಬರಬೇಕು, ಇದೆಲ್ಲ ಕಾಮ್ಯ ಕರ್ಮಗಳು ಅಂತ ಉದ್ದೇಶಪೂರ್ವಕವಾಗಿ ಇಟ್ಕೊಂತ ಮಾಡ್ತಕ್ಕಂಥ ಕರ್ಮಗಳು ಕೀಳಾದವುಗಳು. ಆ ರೀತಿ ಮನಸ್ಸನ್ನ ಬಿಡಬೇಡ. ಆದ್ರಿಂದ ನೀನು ಸಮಬುದ್ಧಿಯನ್ನೇ ಆಶ್ರಯಿಸು. ಫಲದಾಸೆಯುಳ್ಳವರು ದೀನರು. ದೀನರು ಅಂತ ಅಂದ್ರೆ ಯಾರು? ಹಿಂಗೆ ಕೂತ್ಕೊಡು, ಫಲ ನನಗೆ ಕೊಡಿ 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 ಅಂತ ಕೂತು ದೀನರಾಗ್ತಾರೆ. ಭಿಕ್ಷಕರಾಗಬೇಡ, ನೀನು ಸರ್ವಶ್ರೇಷ್ಠನಾಗು ಅನ್ನೋ ರೀತಿಯಲ್ಲಿ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಸಮತ್ವ ಬುದ್ಧಿಯಿಂದ ಕೂಡಿದವನು ಸಂಸಾರಕ್ಕೆ ಕಾರಣವಾದ ಪಾಪ ಪುಣ್ಯಗಳೆಲ್ಲನೂ ಇಲ್ಲಿಯೇ ಬಿಟ್ಟು ಬಿಡ್ತಾನೆ. ಸಮತ್ವದಿಂದ ಇರ್ತಕ್ಕಂಥವನು ಪಾಪನೂ ತಗೊಳೋದಿಲ್ಲ, ಪುಣ್ಯನೂ ತಗೊಳೋದಿಲ್ಲ, ಎಲ್ಲಾನು ಇಲ್ಲೇ ಬಿಟ್ಟು ನೋಡ್ತಾ ಇರ್ತಾನೆ. ಹೌದು ಸ್ವಾಮಿ, ನಾವು ಮಾಡ್ತಾ ಇರೋದು ಹಂಗೆ ಅಂತ ಅನ್ಕೊಂಡ್ರೆ ಕಷ್ಟ ಆಗ್ತದೆ. ಗೀತೆ ಕೇಳುವಾಗ ನಮ್ಗೆ ಏನ್ ಬೇಕೋ ಅದನ್ನ ಆರಿಸಿ ಮನಸ್ಸನ್ನಲ್ಲಿ ಇಟ್ಕೋಬೇಕು. ಶ್ರವಣ, ಮನನ, ನಿಧಿಧ್ಯಾಸ ಅಂತ 3 ಅಂಶಗಳನ್ನ ಈ ಒಂದು ತತ್ವ ವಿಚಾರ ಅಥವಾ ಯಾವುದೇ ವಿಷಯದಲ್ಲಿ ನಾವು ಅಳವಡಿಸ್ಕೊಂಡಾಗ ನಾವು ಅದನ್ನ ಅನುಸರಿಸಬೇಕಾಗುತ್ತೆ. ಒಳ್ಳೇದ್ರಲ್ಲಿ, ಕೆಟ್ಟದಕ್ಕಲ್ಲ, ಎರಡಕ್ಕೂ ಮಾಡ್ತಾ ಹೋಗ್ತದೆ. ಶ್ರವಣ, ಮನನ, ನಿಧಿಧ್ಯಾಸನ ಒಳ್ಳೇದಕ್ಕೂ ಮಾಡ್ತದೆ ಮನಸ್ಸು. ಕೆಟ್ಟ ಸಿಕ್ಕಿದ್ರೆ ಅದನ್ನು ತಗೊಂಡು ಜಪ ಮಾಡ್ತಾ ಕೂತ್ಕೊಂತದೆ. ಅದು ಹಂಗಾಯ್ತು, ಇದು ಹಿಂಗಾಗ್ಬೇಕಾಗಿತ್ತು, ಅದು ಹಂಗಾಯ್ತು, ಹಿಂಗಾಗ್ಬೇಕ, ಅದಲ್ಲ. ಒಳ್ಳೇದಕ್ಕೆ ಶ್ರವಣ ಕೇಳಬೇಕು. ತದನಂತರ ಸ್ವಲ್ಪ ಅವಕಾಶ ಆದರೆ ಪುಸ್ತಕ ಸಿಕ್ಕಿದ್ರೆ ಅದನ್ನ ನೋಡ್ತಾ ಮನನ ಮಾಡಬೇಕು. ಅಥವಾ ಯಾವ್ದಾದ್ರು ಆ ಸಂದರ್ಭ ಬಂದಾಗ ಅದಕ್ಕೆ ಅಳವಡಿಸಿ ನಾವು ಇದನ್ನ ಸರಿ, ಇದು ಸರಿ ಇಲ್ಲ ಅಂತ ತೀರ್ಮಾನ ತಗೋಬೇಕಾಗುತ್ತೆ. ಮುಂದೆ ನಿಧಿಧ್ಯಾಸ, ಅದನ್ನೇ ಚಿಂತನೆ ಮಾಡ್ತಾ ನಾನು ಆತ್ಮಸ್ವರೂಪನಾಗಿದ್ದೀನಿ ಅನ್ನೋ ಒಂದು ಅಂಶನ ಮನಸ್ಸಿಗೆ ಅದನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಸಮತ್ವ ಬುದ್ಧಿಯಿಂದ ಕೂಡಿದವನು ಸಂಸಾರಕ್ಕೆ ಕಾರಣವಾದ ಪಾಪ ಪುಣ್ಯಗಳನ್ನು ಇಲ್ಲೇ ಬಿಟ್ಟುಬಿಡ್ತಾನೆ. ಆದ್ರಿಂದ ಸಮತ್ವ ಬುದ್ಧಿ ಯೋಗವನ್ನು ಆಶ್ರಯಿಸು. ಕರ್ಮಗಳ ಕುಶಲತೆಯೇ ಯೋಗ. ಕರ್ಮಗಳ ಕುಶಲತೆ, ಇಲ್ಲಿ ಕೆಲಸ, ಯಾವುದೇ ಕೆಲಸ ಮಾಡ್ತಾ ಇರಲಿ ಕುಶಲತೆ ಅನ್ನೋದು ಒಂದು ಬರ್ತದೆ. ಎಕ್ಸ್ಪರ್ಟಿಸಮ್. ಬರೀ ಮೋಟ್ರ್ ಬೈಕು, ಸೈಕಲ್ ಕಲಿಯುವಂತ ಅಂದ್ರೆ ಕಷ್ಟ. ಎದ್ದು ಬಿದ್ದು ಕೈ ಕಾಲೆಲ್ಲ ಹೊಡೆದು ಹಾಕೊಂಡು ಕಲಿತಾರೆ. ಆಯ್ತು, ಒಂದು ಮೋಟ್ರ್ ಬೈಕ್ ಓಡಿಸು ಅಂದ್ರೆ ಮೋಟ್ರ್ ಬೈಕ್ ಕೊಡಿಸ್ಬಿಡ್ತೀವಿ. ಕೊಡಿಸೋ ಸುಮ್ಮನೆ ಇರ್ತಾನ? ಅಲ್ಲೊಂದು ಕುಶಲತೆ. ನಾನು ವೀಲಿಂಗ್ ಮಾಡ್ತೀನಿ ಅಂತ 2 ಚಕ್ರದಲ್ಲಿ ಓಡಿಸೋ ಅಂದ್ರೆ 1 ಚಕ್ರ ಕುಶಲತೆ ಅಲ್ಲ. ಏನಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಒಂದೊಂದು ವ್ಯವಹಾರ ಮಾಡೋದ್ರಲ್ಲಿ ಒಂದೊಂದು ವಿಶೇಷತೆ ತೋರಿಸೋದು. ಆ ಕುಶಲತೆ ಬರೀ ಮೋಟರ್ ಬೈಕಲ್ಲಿ ಮಾತ್ರನೇ ಅಲ್ಲ, ಎಲ್ಲದರಲ್ಲೂ ಇರಬೇಕು. ಆತ್ಮವಿಚಾರ ಕಲಿಯೋದ್ರಲ್ಲೂ ತಿಳಿಯೋದ್ರಲ್ಲೂ ಇರಬೇಕು ಕುಶಲತೆ. ಬರೇ ಏನೋ ಹೇಳಿದ್ರು ಏನೋ ಕೇಳಿದ್ರು ಅಂತದಲ್ಲ, ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕರ್ಮಗಳ ಕುಶಲತೆಯೇ ಯೋಗ. ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ವಿಶೇಷವಾಗಿ ಅದನ್ನ ಅರ್ಥೈಸಿ ಮನಸ್ಸಿಗೆ ಒಳಗಡೆ ಇಟ್ಕೊಳ್ತಕ್ಕಂಥ ಒಂದು ಎಕ್ಸ್ಪರ್ಟಿಸಮನ್ನೇ ಯೋಗ ಅಂತ ಹೇಳ್ತಾರೆ. ಸಮತ್ವ ಬುದ್ಧಿಯಿಂದ ಯುಕ್ತರಾದ ಕರ್ಮಯೋಗಿಗಳು ಕರ್ಮ ಜನ್ಮ ಫಲವನ್ನು ಬಿಟ್ಟು ಜನ್ಮವೆಂಬ ಬಂಧನದಿಂದ ಮುಕ್ತರಾಗಿ ಕ್ಲೇಶ ಶೂನ್ಯವಾದ ಪರಮ ಪದವಿಯನ್ನು ಹೊಂದುತ್ತಾರೆ. ಈ ರೀತಿ ಯೋಗ ಮಾಡತಕ್ಕಂಥ ಕರ್ಮ ಜೀವಿಗಳು ಪರಮ ಪದವಿಯನ್ನು ಹೊಂದುತ್ತಾರೆ. ಯಾವಾಗ ನಿನ್ನ ಬುದ್ಧಿಯು ಮೋಹರೂಪವಾದ ಮನವನ್ನು ಅತಿಕ್ರಮಿಸುವುದೋ ಆಗ ಮುಂದೆ ಕೇಳಬೇಕಾದ ಮತ್ತೆ ಹಿಂದೆ ಹೇಳಿದ ಕರ್ಮಫಲಗಳ ವಿಷಯದಲ್ಲಿ ವೈರಾಗ್ಯವನ್ನು ಹೊಂದುವೆ. ಯಾವಾಗ ನಿನಗೆ ಮನಸ್ಸು ಮೋಹರೂಪವಾದ ಮಲವನ್ನು ಅತಿಕ್ರಮಿಸುವುದೋ, ಮೋಹರೂಪವಾದ ಮಲ, ಈಗ ಈ ಮೋಹ ಇವಾಗ ನನಗೆ ಯಾಕೆ ಬಂತು ಅಂತ ಅಲ್ಲಿ ಪ್ರಾರಂಭ ಮಾಡಿದ್ರು. ನಮಗೆ ಯಾವುದಾದ್ರೂ ವಿಷಯದಲ್ಲಿ ವ್ಯವಹಾರದಲ್ಲಿ ಬಂದಂತ ಮೋಹದಿಂದ ನಾವು ವಿಚಲಿತರಾಗ್ತೀವಿ. ಆ ಮೋಹನ ಮಲ ಅಂತಾರೆ, ಗಲೀಜ್ ಅಂತಾರೆ ಅದನ್ನ. ಆ ಮೋಹನ ಗಲೀಜನ್ನ ಅತಿಕ್ರಮಿಸ್ತಕ್ಕಂಥವನು, ಅದನ್ನ ತೆಗೆದು ಆಚೆ ಹಾಕಿ ನಿಂತ್ಕೊಂಡವನಿಗೆ ಮುಂದೆ ಕೇಳಬೇಕಾದ ಹಿಂದೆ ಕೇಳಿದ ಕರ್ಮ ಫಲಗಳ ವಿಷಯದಲ್ಲಿ ವೈರಾಗ್ಯವನ್ನು ಹೊಂದುವೆ. ಎಲ್ಲ ವಿಷಯದಲ್ಲೂ ವೈರಾಗ್ಯ ಅಂತ ಅಂದ್ರೆ ವಿರಾಗ. ವೈರಾಗ್ಯದಲ್ಲಿ 2 ಪದ ಇದೆ. ರಾಗ ಅಂತ ಅಂದ್ರೆ ಆಸೆ, ವಿರಾಗ ಅಂತ ಅಂದ್ರೆ ಅದನ್ನ ಆಸೆಯನ್ನ ಬಿಟ್ಟವನು ಅಂತ. ವೈರಾಗ್ಯ ಅದನ್ನ ಅನುಸರಿಸ್ತಾನೆ. ಶ್ರುತಿಗಳಿಂದ ವಿಕ್ಷಿಪ್ತವಾಗಿರುವ ನಿನ್ನ ಬುದ್ಧಿಯು ಯಾವಾಗ ಆತ್ಮನಲ್ಲಿ ನಿಶ್ಚಲವಾಗಿ ಅಚಲವಾಗಿ ನಿಲ್ಲುವುದೋ ಆಗ ಆತ್ಮದರ್ಶನ ಪಡೆಯುತ್ತೀಯೇ. ಯಾವಾಗ ನಿನ್ನ ಮನಸ್ಸು ನಿಶ್ಚಲವಾಗಿ ನಿಲ್ಲುತ್ತೆ, ಸ್ಥಿರವಾಗಿ ನಿಲ್ಲುತ್ತೆ, ಆಗ ನೀನು
ಆತ್ಮದರ್ಶನ ಪಡಿತೀಯ. ಯೋಗ 6ನೇ ಅಧ್ಯಾಯದಲ್ಲಿ ಅದೇ ಬರೋದು. ಮನಸ್ಸು ಅಲ್ಲಾಡ್ತಾ ಇರ್ತಕ್ಕಂಥ ಮನಸ್ಸನ್ನ ದೇವ್ರ ಮನೆಯಲ್ಲಿ ಇರ್ತಕ್ಕಂಥ ದೀಪ ಒಂದೇ ಸಮ ಉರಿಯುತ್ತದೆ ಇರತ್ತಲ್ಲ, ಬೇರೆ ಗಾಳಿನಲ್ಲಿರ್ತಕ್ಕಂಥ ದೀಪ ಅಲ್ಲಾಡ್ತಾ ಇರ್ತದೆ. ದೇವ್ರ ಮನೆಯಲ್ಲಿ ಸಾಮಾನ್ಯವಾಗಿ ಕಿಟಕಿಗಳು ಇಡೋದಿಲ್ಲ. ಆ ದೀಪ ಆರದೇ ಇರಲಿ ಅನ್ನೋ ರೀತಿಯಲ್ಲಿ ಪ್ರಕಾಶಮಾನ ಉರಿತಾ ಇರಲಿ ಅಂತ ದೀಪ ಜ್ಯೋತಿ ನಮ್ಮ ಕುಡಿ ನೋಡಿದ್ರೆ ಒಂದೇ ಸಮ ಉರಿತಾ ಇರ್ತದೆ. ಆ ರೀತಿ ಮನಸ್ಸು ಸಮತ್ವದಲ್ಲಿ ಇರಬೇಕಾಗತ್ತೆ. ಆ ರೀತಿ ಇದ್ದಾಗ ಮನಸ್ಸು ಆತ್ಮದರ್ಶನ ಪಡೀತೀಯ. ಇದು ಇಲ್ಲಿಗೆ ಆ ಕರ್ಮಯೋಗನ ಮುಗಿಸ್ತಾರೆ. ಮುಂದೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಎರಡು ಕೇಳ್ಬಿಟ್ಟು, ಸಾಂಖ್ಯ ಯೋಗನು ಕೇಳ್ದ, ಕರ್ಮಯೋಗನು ಕೇಳ್ದ. ಒಂದು ಲೆಕ್ಕಕ್ಕೆ ಇಲ್ಲಿಗೆ ಭಗವದ್ಗೀತೆ ಅಷ್ಟಕ್ಕೆ ಪೂರ್ಣ ಆದಂಗೆ ಆಗುತ್ತೆ. ಆದ್ರೆ ಅರ್ಜುನನ್ಗೆ ಬುದ್ಧಿವಂತ, ಅವ ದಡ್ಡ ಅಲ್ಲ. ಪ್ರಶ್ನೆ ಮಾಡ್ತಾನೆ, ಆಯ್ತು ಸ್ವಾಮಿ, ನೀವು ಹೇಳಿದ್ರಲ್ಲ ಸಮಾಧಿಯಲ್ಲಿರುವ ಸ್ಥಿತಪ್ರಜ್ಞನ ಲಕ್ಷಣವೇನು? ಆ ಸಮ ಆದಿಯಲ್ಲಿ ಇರ್ತಾನೆ ಅಂತ ಹೇಳಿದ್ರಲ್ಲ, ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಂತಿರ್ತಕ್ಕಂಥನಲ್ಲ, ಮನಸ್ಸು ಸ್ಥಿರವಾಗಿ ಇಟ್ಕೊಂಡಂತಕ್ಕಂಥವನಿಗೆ ಸ್ಥಿತ ಪ್ರಜ್ಞ, ಪ್ರಜ್ಞೆಯನ್ನು ಸ್ಥಿರವಾಗಿ ಇಟ್ಕೊಂತವನು ಸ್ಥಿತ ಪ್ರಜ್ಞ. ಅವನ ಲಕ್ಷಣ ಹೆಂಗಿರ್ತದೆ? ಹೆಂಗಿರ್ತಾನೆ? ವಿಭೂತಿ ಇಡ್ತಾನ, ನಾಮ ಇಡ್ತಾನ, ಜನವಾರ ಹಾಕ್ತಾನ, ಬೆಲ್ಟ್ ಕಟ್ತಾನ, ಯಾವ ರೀತಿ ಯಾವ ಲಕ್ಷಣಗಳಲ್ಲಿ ಇರ್ತಾನೆ? ಅವನು ಸಮಾಧಿಯಲ್ಲಿದ್ದು ಹೇಗೆ ಮಾತನಾಡುತ್ತಾನೆ? ಅವನ ಮಾತುಗಳು ಕಥೆಗಳಾದ್ರೂ ಹೇಗಿರ್ತದೆ? ಏನ್ ಬರೀ ರಾಮಕೃಷ್ಣ ರಾಮ ರಾಮಕೃಷ್ಣ ಅಷ್ಟೇ ಇರ್ತಾನೆ? ಅಥವಾ ವ್ಯವಹಾರ ಮಾಡದೇ ಇಲ್ವಾ? ಕೆಲಸ ಮಾಡದೇ ಇಲ್ವಾ? ಸಂಸಾರ ಮಾಡದೇ ಇಲ್ವಾ? ಮಕ್ಕಳು ಮರಿ ಏನು ಇಲ್ಲೇ ಇಲ್ವಾ? ಭಗವದ್ಗೀತೆ ಇಟ್ಕೊಂಡ ಅಂತ ಅಂದ್ರೆ ಜೈ ಕೃಷ್ಣ ಅಂತ ಕೂತ್ಬಿಟ್ರೆ ಗತಿ ಹೆಂಗೆ? ಅಂತ ಸ್ಥಿತಿಪ್ರಜ್ಞತೆ ಬೇಕಾ ಅನ್ನೋ ಪ್ರಶ್ನೆ ಬಂದ್ಬಿಡ್ತಲ್ಲ. ಸೊ ಅವನ ಲಕ್ಷಣ ಆದ್ರೂ ಏನು? ವ್ಯವಹಾರ ಹೆಂಗ್ ಮಾಡ್ತಾನೆ? ಹೇಗಿರ್ತಾನೆ? ಏನು ಗುಡಿಸ್ಲಲ್ಲಿ ಇರ್ತಾನ, ಬಾಡಿಗೆ ಮನೇಲಿ ಇರ್ತಾನ, ಇದು ಮೋಡ್ ಮನೇಲಿ ಇರ್ತಾನೆ? ಹೇಗೆ ವ್ಯವಹಾರ ಮಾಡ್ತಾನೆ? ಕೊಡೋದು ತಗೊಳೋದು ವ್ಯವಹಾರ ಮಾಡಲೇಬೇಕಲ್ಲ. ಜೀವನ ಭೂವ ಇಲ್ದಿದ್ರೆ ಜೀವನ ನಡೆಯೋದಿಲ್ಲ. ಇವೆಲ್ಲ ಹೆಂಗ್ ಮಾಡ್ತಾನೆ ಅಂತ ಪ್ರಶ್ನೆ ಆಗ್ತಾನೆ. ಅದಕ್ಕೆ 19 ಮತ್ತೆ ಭಗವಂತ ಇನ್ನು ಮುಂದಿನ 19 ಶ್ಲೋಕಗಳಲ್ಲಿ ಆ ಸ್ಥಿತಪ್ರಜ್ಞನ ಲಕ್ಷಣ ಅಂತ ಕೊಡ್ತಾರೆ. ಬಹಳ ಚೆನ್ನಾಗಿದೆ, ಮುಂದುವರ್ಸೋಣ. ಓಂ ಮಂಗಳಂ ಗುರುದೇವಾಯ ಮಹನೀಯ ಗುಣವಂತೆ ಸರ್ವಲೋಕ ಶರಣ್ಯಾಯ ಸಾಧುರೂಪಾಯ ಮಂಗಳಂ. ಮಂಗಳಂ ಶ್ರೀ ಕುರುಕ್ಷೇತ್ರೇ ಋಣಕ್ಷೋಣಿ ವಿಹಾರಣೆ ಪಾರ್ಥಸಾರಥಿ ರೂಪಾಯ ಗೀತಾಚಾರ್ಯಾಯ ಮಂಗಳಂ. ಶ್ರೀಕೃಷ್ಣ ಭಗವಾನ್ ಕಿ ಜೈ, ಸದ್ಗುರು ಮಹಾರಾಜ್ ಕಿ ಜೈ. ಜೈ ಹರ ನಮಃ ಪಾರ್ವತೀಪತೆ ಹರ ಮಹಾದೇವ.